ಸರ್, ಮಗುಗೆ ಬರ್ನ್ಸ್ ಆದರೆ ಪೇಸ್ಟ್ ಹಚ್ಬೋದಾ? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಬರ್ನ್ ಅಂದರೆ ಸುಟ್ಟು ಗಾಯಕ್ಕೆ ಏನೇನೋ ಹಚ್ತಾರೆ. ಸುಣ್ಣ ಹಚ್ತಾರೆ, ಪೇಸ್ಟ್ ಹಚ್ತಾರೆ, ಪೌಡ್ರ್ ಹಚ್ತಾರೆ. ಕೆಲವೊಂದು ಜನ ಮಣ್ಣು ತಗೊಂಡು ಪುಡಿ ಪುಡಿ ಮಾಡಿ ಆ ಪುಡಿ ಪುಡಿ ಇರೋದು ಮಣ್ಣು ಹಾಕ್ತಾರೆ. ಸೊ ಅದೆಲ್ಲ ಮಾಡಬಾರ್ದು, ದಯವಿಟ್ಟು ಏನು ಮಾಡಬಾರ್ದು. ಬರ್ನ್ ಅಂದರೆ ಏನು? ನಾರ್ಮಲ್ ಬಿಸಿ ನೀರು ಚರ್ಮಕ್ಕೆ ಸುಟ್ಟೋಗಿದೆ. ಆ ಸುಟ್ಟೋದಾಗ ಅದು ಒಂಥರ ಬೊಬ್ಬೆ ಥರ ಆಗಿ ಏನಾರ ಗಾಯ ಆಗಿರುತ್ತೆ. ಸೊ ರೀಸೆಂಟ್ ಆಗಿರೋ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂದರೆ, ಸ್ವಲ್ಪ ತಣ್ಣಗೆ ನೀರು ಹಾಕ್ಬಿಟ್ರೆ ಸಾಕು. ನಿಮ್ಗೆ ಭಾಳ ಉರಿ ಆಗ್ತಿದೆ, ಪೇನ್ ಆಗ್ತಿದೆ ಅಂದರೆ ತಣ್ಣಗೆ ನೀರು ಹಾಕ್ಬಿಡ್ಬೇಕು. ಅದಾದ್ಮೇಲೆ ಒಂದಿಷ್ಟು ಕ್ರೀಮ್ಗಳು ಬರ್ತವೆ, ಅದು ಸಿಲ್ವರ್ ಸಲ್ಫೈಡ್ ಕ್ರೀಮ್ ಅಂತ, ಅದನ್ನ ಹಚ್ಬಿಟ್ರೆ ಸಾಕು. ಭಾಳ ಸಿವಿಯರ್ ಆಗಿ ಬರ್ನ್ ಆಗಿದೆ ಅಂದರೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರು ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ. ಯಾಕೆ ಡ್ರೆಸ್ಸಿಂಗ್ ಮಾಡ್ತಾರೆ ಅಂದರೆ, ನಮ್ಮ ಬಾಡಿಯಲ್ಲಿ ಸ್ಕಿನ್ ಅನ್ನೋದು ಅದು ಒಂದು ಸೇಫ್ಟಿ ಕವರ್ ಇದ್ದಂಗೆ. ಸೊ ಎಕ್ಸಾಂಪಲ್, ನಿಮ್ಮ ಮನೆಗೆ ಯಾವ್ದಾದ್ರು ಒಂದು ಫ್ರೂಟ್ಸ್ ತೊಗೊಳ್ಳಿ, ಆ ಫ್ರೂಟ್ಸ್ಗೆ ಒಂದು ಕವರ್ ಇರುತ್ತೆ. ಆ ಕವರ್ ಕಟ್ ಮಾಡಿಬಿಡಿ, ಹಣ್ಣು ಬೇಗ ಕೆಟ್ಟೋಗ್ಬಿಡುತ್ತೆ. ಅದು ಕವರ್ ಇದ್ದಂದ್ರೆ ಆ ಹಣ್ಣು ಒಳಗಡೆ ಕೆಟ್ಟೋದೇ ಇಲ್ಲ. ಅದ್ರಂಗೆ ನಮ್ಮ ಬಾಡಿ ಒಳಗಡೆ ಇರೋದು ಸ್ಕಿನ್ ಅನ್ನೋದು ಒಂದು ಪ್ರೊಟೆಕ್ಷನ್ ಕವರ್ ಇದ್ದಂಗೆ. ಆ ಪ್ರೊಟೆಕ್ಷನ್ ಕವರ್ ಕಿತ್ಬಿಟ್ಟಂದ್ರೆ ಒಳಗಡೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ರೀಸನ್ ಅದೊಂದು ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಡ್ರೆಸ್ಸಿಂಗ್ ಬೇಕಾಗುತ್ತೆ. ಸೊ ದಯವಿಟ್ಟು ಸುಣ್ಣ ಆಗಲಿ, ಅರಿಶಿನ ಆಗಲಿ, ಪೌಡ್ರ್ ಆಗಲಿ, ಇವೆಲ್ಲ ಹಚ್ಚಬಾರ್ದು. ನಾರ್ಮಲಾಗಿ ಸ್ವಲ್ಪ ತಣ್ಣಗೆ ನೀರು ಹಾಕಿ ತೊಳೆದು ಹಂಗೆ ಬಿಟ್ಬಿಟ್ರೆ ತಾನಾಗಿ ಗಾಯ ಮಾಯ್ತದೆ.